ಕರ್ಸು ಡಾಕ್ಟರ್ ಅಲ್ರಿ ನೋಡಿ, ಜ್ವರ ಬಂದು ಸಾಯ್ತಾರಲ್ರಲ್ಲಿ, ಜ್ವರ ಬಂದು ಸಾಯ್ತು ಡಾಕ್ಟರ್ ಕರ್ಸ್ರಿ. ನೋಡಿ ಸರ್, ನೀವು ವಿಡಿಯೋ ಮಾಡ್ಬಿಡಿ ಕೇಳಂಗಿಲ್ಲ. ವಿಡಿಯೋ ಮಾಡಬಾರ್ದು. ಪರ್ಮಿಷನ್ ಬೇಕು ನಮ್ಗೆ. ಯಾಕೆ ಮಾಡಬಾರ್ದು? ಯಾಕೆ ವಿಡಿಯೋ ಮಾಡಬಾರ್ದು? ನನ್ ಪರ್ಮಿಷನ್ ಮಾಡಬಾರ್ದು ಮಾಡಬೇಡಿ ಅಂತ ನೀವು ಪರ್ಮಿಷನ್ ತಗೊಳ್ಳಿ. ಲೋಗ ಮುಟ್ಬೇಡಿ ನೀವು, ಲೋಗ ಮುಟ್ಬೇಡಿ ನೀವು. ಲೋಗ ಮುಟ್ಟೋದಲ್ಲ, ವಿಡಿಯೋ ಮಾಡಬಾರ್ದು ನೀವು ಅಷ್ಟೇ. ಬಿಡಿ ಡಾಕ್ಟರ್ ಕರ್ಸಿ ಮೊದಲು, ಡಾಕ್ಟರ್ ಕರ್ಸಿ, ಡಾಕ್ಟರ್ ಕರ್ಸ್ರಿ, ಡಾಕ್ಟರ್ ಕರ್ಸ್ರಿ, ಡಾಕ್ಟರ್ ಕರ್ಸ್ರಿ. 11 ಗಂಟೆ ಆಯ್ತು, ಡಾಕ್ಟರ್ ಕರ್ಸ್ರಿ. ಹೋಗಿದಾರಾ? ಎಲ್ಲಿ ಹೇಳಿ? ವಿಡಿಯೋ ಮಾಡಬಾರ್ದು ಅಣ್ಣ. ನೋಡು, ವಿಡಿಯೋ ಮಾಡಬಾರ್ದು. ಕರೆಕ್ಟ್ ಒಳ್ಳೆ ಮಾತಿಂದ ನಾನು ನಿಮ್ಗೆ ಹೇಳ್ತಾ ಇದೀನಿ, ನೀವು ನನಗೆ ವಿಡಿಯೋ ಮಾಡ್ಬಿಡಿ ಅಂತ ಹೇಳಕ್ ಆಗಿಲ್ಲ ನಿಮ್ಗೆ. ಯಾಕಿಲ್ಲ ನೀವ್ ಯಾಕ್ರೆ ಒಳಗೆ ಬಂದಿವಿ ಮಾಡಂಗಿಲ್ಲ. ಹೇಳ್ರಿ, ನಾನು ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಸ್ಟಾಫ್ ಮಾಡಂಗಿಲ್ಲ. ಡಾಕ್ಟರ್ ಬರ್ಲಿ ಮೊದಲು ಡಾಕ್ಟರ್ ಬರ್ಲಿ, ಡಾಕ್ಟರ್ ಬರ್ಲಿ, ಡಾಕ್ಟರ್ ಕರ್ಸ್ರಿ, ಡಾಕ್ಟರ್ ಕರ್ಸ್ರಿ, ಡಾಕ್ಟರ್ ಕರ್ಸ್ರಿ, ಕರ್ಸಿ, ಡಾಕ್ಟರ್ ಕರ್ಸಿ. ಜ್ವರ ಬಂದು ನರಳ್ತಾವ್ರ, ಡಾಕ್ಟರ್ ಕರ್ಸ್ರಿ. ಎಷ್ಟು ನಮಸ್ಕಾರ. ತಾವೇನ್ ನೋಡ್ತಾ ಇದೀರಾ ನೋಡಿ, ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಮೈಸೂರು, ಹಾಗೇನೆ ನಮ್ಮ ಕ್ಲಿನಿಕ್ ಅಂತ ಮಾಡಿರೋದು. ನನ್ನ ಮೇಲೆ ಸಂಸ್ಥೆ ಆಗ್ತಾರೆ ವಿಡಿಯೋ ಮಾಡಬೇಡ ಇವರು ಅಂತ. ಎಲ್ಲ ಮಾಧ್ಯಮದವರೆಗೂ ಇದನ್ನ ವಿಡಿಯೋ ಕಳಿಸ್ಕೊಡ್ತೀನಿ, ದಯವಿಟ್ಟು ಸುದ್ದಿ ಮಾಡಿ ಆಯ್ತಾ. ಒಂದು ಒಳಗಡೆ ಜ್ವರ ಬಂದು ನರಳ್ತಾ ಇದ್ರೆ ಆ ವ್ಯಕ್ತಿ 9 ಗಂಟೆಗೆ ಡಾಕ್ಟ್ರು ಬರಬೇಕು. 9 ಡಾಕ್ಟ್ರು ಬರೋಂಥವ್ರು 11 ಗಂಟೆ ಆದ್ರೂ ಕೂಡ ಡಾಕ್ಟರ್ ಇಲ್ಲ. ಯಾವಾಗ ಬಂದ್ರು ಕೇಳಿದ್ರೆ ಅವಾಗ ಬರ್ತಾರೆ, ಇವಾಗ ಬರ್ತಾರೆ ಅಂತ. BP ಚೆಕ್ ಮಾಡಕ್ ಬಂದ್ರು, ನನಗೂ ಕೂಡ BP ಚೆಕ್ ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ಅಟ್ಲೀಸ್ಟ್ ನೋಡಿ, ಇವತ್ತು ಯಾವ ತರ ಜನ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಮಾಡಬೇಡ ಅಂತ ಧಮಕಿ ಹಾಕ್ತಾರೆ. ನೀವು ಕರೆಕ್ಟ್ ಆಗಿದ್ರೆ ನಾವ್ಯಾಕೆ ವಿಡಿಯೋ ಮಾಡ್ತೀವಿ? ಡಾಕ್ಟರ್ ಕರ್ಸ್ರಿ ನೀವು, ಡಾಕ್ಟರ್ ಕರ್ಸಿ ನೀವು. ನೀನು ತಾನು ಅಂತ ಹೇಳ್ಬೇಡ ಕಣಲ್ಲೇ, ನೀನು ಸರಿಯಾಗಿ ಮಾತಾಡಲೇ, ನೀನು ಸರಿಯಾಗಿ ಮಾತಾಡ, ನೀನು ತಾನು ಮಾತಾಡಬೇಡ. ನೀನು ಫೇಸ್ಬುಕ್ ಹಾಕ್ತೀನೋ, ವಿಡಿಯೋ ಹಾಕ್ತೀನೋ, ಏನು ಫೋನ್ ಹಾಕಿ ಬಿಡಿಸ್ತೀನಿ. ನೀನ್ ಯಾರು ವಿಡಿಯೋ ಮಾಡಕ್ಕೆ? ಪರ್ಮಿಷನ್ ತಗೊಬಂದು ವಿಡಿಯೋ ಮಾಡು. ನಾನು ಕೇಳ್ತೀನಿ, ಏನ್ ಹೇಳು? ಫೋನ್ ಎತ್ತಕ್ಕೆ ನೀನು ಎತ್ತಕ್ತೀನಿ ಏನು? ಏನು ನೀನ್ ಯಾರು ವಿಡಿಯೋ ಮಾಡಕ್ಕೆ? ನಾನು ಸಾರ್ವಜನಿಕ, ನಾನು ಸಾರ್ವಜನಿಕನೇ. ಇಲ್ಲಿ ನಿಂತು ಏನು ಡಿಪಾರ್ಟ್ಮೆಂಟ್ ನೀನು ನೀನ್ ಬಂದ್ ವಿಡಿಯೋ ಮಾಡ್ಬೇಡ. ನೀನು ನೀನು ಯಾರೋ ನೀ ಪರ್ಮಿಷನ್ ತಗೋಬಾ. ಪರ್ಮಿಷನ್ ತಗೋಬಲ್ಲ. ಮತ್ ನೀನ್ ಸಾರ್ವಜನಿಕ, ನನಗೆ ನೀನ್ ಮಾಡು. ನಾನೊಬ್ಬ ಸಾರ್ವಜನಿಕ. ಮಾಡ್ತೀನಿ ಹೋಗು. ದೊಡ್ಡದಾಗಿ ಕ್ಯಾಮ್ರಾ ಹಿಡ್ಕೊಂಡಲ್ಲೇ ಏನು ಏನು ಅದು ನಾನು ಕೇಳ್ತೀನಿ. ಏನು ಅಂತ ಹೇಳು. ಏನು ವಿಡಿಯೋ ಮಾಡಿ ನಾನ್ ಮಾಡ್ತಾ ಇರೋದು ಡಾಕ್ಟರ್ ಬಂದಿಲ್ಲ ಅಂತ. ವಿಡಿಯೋ ಅಂತ ಮಾಡ್ತೀಯ ಅಂತ ಪರ್ಮಿಷನ್ ತಗೊಳ್ಳಿ. ಕರ್ಸು ಡಾಕ್ಟರ್ ದೊಡ್ಡದಾಗಿ ಇಲ್ಲಿ ವಿಡಿಯೋ ಮಾಡ್ಬಿಟ್ಟು ಕರ್ಸು ಡಾಕ್ಟರ್ ಕರ್ಸಪ್ಪ. ಪಾಪ ಕಾಯ್ತಾವ ನೋಡಲ್ಲಿ, ಜ್ವರ ಬಂದು ಸಾಯ್ತಾರ. ಕರ್ಸು ಡಾಕ್ಟರ್ನ. ಹೋಗಲೇ ಹೋಗೋ. ನಾನು ಯಾಕೆ ಹೋಗ್ಲಿ? ಸಾರ್ವಜನಿಕ ಹಾಸ್ಪಿಟಲ್ ಬಂದಿದ್ದೀನಿ. ಹಾಸ್ಪಿಟಲ್ ಬಂದು ಡಾಕ್ಟರ್ ಅವರೇ, ಡಾಕ್ಟರ್ ಅವರೇ, ಡಾಕ್ಟರ್ ಕರಿಯೋ, ಡಾಕ್ಟರ್ ನಾನು ಯಾಕೆ ಹೋಗ್ಲಿ? ನಾನೊಬ್ಬ ಪೇಷಂಟ್, ನಾನು ಯಾಕೆ ಹೋಗ್ಲಿ? ನಾನೊಬ್ಬ ಪೇಷಂಟ್. ಡಾಕ್ಟರ್ ಕರಿ ಮೊದಲು, ಕರಿ ಡಾಕ್ಟರ್ನ. ಎಷ್ಟು ಗಂಟೆ ಜ್ವರ ಬಂದು ಸಾಯ್ತಾರಲ್ರಿ? ಸಾಕೋಗಿಲ್ಲ ಯಾರು ಜಮ್ ಸಾಯ್ತಾವ್ರೆ. ನೋಡ್ರಿ ಅಲ್ಲಿ, ನೋಡಿ ಅಲ್ಲಿ ಕುಂತಿಲ್ವಾ? ಅಲ್ಲಿ ನೋಡಿ, ಅಲ್ಲಿ ಕರ್ಸಿ ಡಾಕ್ಟರ್ ಕರ್ಸಿ, ಕರ್ಸಿ ಡಾಕ್ಟರ್ ಕರ್ಸಿ. ಡಾಕ್ಟರ್ ಬರ್ಸ ಕರೆಕ್ಟ್ ಯೋಗ್ಯತೆ ಇಲ್ಲ ನನಗೆ ಹೇಳ್ತಾರೆ. ಎಸ್ ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ಒಂದು ಹೇಳಿದ ವಿಷಯನೇ. ನೀವೇನು ನೋಡ್ತಾ ಇದ್ದೀರಿ? ನಮ್ಮ ಕ್ಲಿನಿಕ್ಕು ಡಾಕ್ಟರ್ ಇಲ್ಲ, 11 ಗಂಟೆ ಆಗಿದೆ ಆಯ್ತಾ. ನನ್ನ ವಿಡಿಯೋ ಮಾಡಬೇಡ ಅಂತಾರೆ. ಹಾಂ, ಎಸ್ ಹಾಗಾಗಿ
ಡಾಕ್ಟ್ರು ಬರಲಿ, ನಾನು ಬಿ ಪಿ ಶುಗರ್ ತೋರಿಸ್ಬೇಕು. ಪೇಷಂಟ್ ಅವರಲ್ಲಿ ಜ್ವರ ಬಂದು ಒಬ್ಬ ಪೇಷಂಟ್ ಅವರೇ, ಕರ್ಸಿ ಡಾಕ್ಟ್ರು ಕರ್ಸಿ. ನನ್ನ ಮೇಲೆ ಧಮಕಿ ಹಾಕ್ತೀರಾ ನೀವು? ನಾನು ಬಿ ಪಿ ಶುಗರ್ ತೋರಿಸ್ಬೇಕು, ಡಾಕ್ಟ್ರು ಕರ್ಸಿ. ಯಾರು ಇಲ್ಲಿ ಇನ್ಚಾರ್ಜು? DHO ಅವರ ಯಾರು ಇನ್ಚಾರ್ಜ್ ಇಲ್ಲಿಗೆ? ನನ್ನ ಮೇಲೆ ಹಲ್ಲೆ ಮಾಡ್ತಾರೆ. ಏನು ರೌಡಿಗಳು ಇವರೆಲ್ಲ ಅಂತ? ಅಲ್ಲ, ಇವರೆಲ್ಲ ಏನು ರೌಡಿಗಳ ಅಂತ? ಆ ಡಾಕ್ಟ್ರು ಬರೋರು ಸೌಮ್ಯತೆಯಿಂದ ಬಳಕೆ ಮಾಡ್ತಾರೆ. ನಾನು ಬಿ ಪಿ ಶುಗರ್ ಚೆಕ್ ಮಾಡ್ಕೊಳಕ್ ಬಂದ್ರು ಕೂಡ ಬರಬೇಡ ಅನ್ನಕ್ಕೆ ಇವ್ರು ಯಾರಿಗ ಏನ್ ಅಧಿಕಾರ ಇದೆ ಅರ್ಥ ಆಗ್ತಿಲ್ಲ. ಒಂದಷ್ಟು ಸಾರ್ವಜನಿಕವಾದಂತ ಸಹಿಗಳು ತಗೊಂಡು ನಮಗೆ ಈ ಕೌಂಟರ್ ಬೇಕಾಗಿಲ್ಲ, ಯಾಕಂದ್ರೆ ಇಷ್ಟು ದಬ್ಬಾಳಿಕೆ ಮಾಡುವಂತ ಕೌಂಟರ್ ಬೇಕಾಗಿಲ್ಲ.